ಆಲ್ ವೆಲ್ಕಮ್ ಟು ನನ್ನ ಪ್ರಪಂಚ ಗೈಸ್. ಈ ವ್ಲಾಗ್ ಬಂದುಬಿಟ್ಟು ನನ್ನ ಬರ್ಡೇ ವ್ಲಾಗ್. ಇದು ಸ್ಪೈಡರ್ ಟ್ಯಾಟೂಸ್ ನಿಯರ್ ರಾಮನ್ಕೋ ಸರ್ಕಲ್. ನನ್ನ ಹಸ್ಬೆಂಡ್ ಒಂದು ಸರ್ಪ್ರೈಸ್ ಕೊಟ್ಟರು ನನಗೆ. ಸೊ ಅದು ಬಂದುಬಿಟ್ಟು ಟ್ಯಾಟೂಸ್ ಹಾಕ್ಸೋದು. ನಾನು ಅವರಿಗೆ ಮುಂಚೆನೇ ರಿಕ್ವೆಸ್ಟ್ ಮಾಡಿದ್ದೆ ಎಷ್ಟು ಹಾಕ್ಸ್ಬೇಕು ಅಂಥೇಳಿ. ಅವರು ಆಗೋದೇ ಇಲ್ಲ, ಬೇಡ ಅಂತ ಹೇಳಿದರು. ಬಟ್ ಅವರೇ ಸರ್ಪ್ರೈಸ್ ಮಾಡಿ ನನ್ನ ಬರ್ಡೇಗೆ ಅದನ್ನೇ ಗಿಫ್ಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೈಡರ್ ಟ್ಯಾಟೂಸ್ ಬಂದುಬಿಟ್ಟು ರಾಮನ್ಕೋ ಸರ್ಕಲಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ತಾರೆ. ಫಿನಿಶಿಂಗ್ ಮಾತ್ರ ಸೋ ಬ್ಯೂಟಿಫುಲ್. ನೋಡಿ ತೋರಿಸ್ತೀನಿ ನಾನು ನಿಮಗೆ ಮುಂದೆ. ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಹಾಯ್ ಗೈಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಂತೆ. ಬನ್ನಿ ಹೋಗೋಣ. ಎಲ್ಲಿಗೆ ಹೋಗೋಣ? ಚಿಕ್ಕಮಂಗ್ಳೂರಿಗೆ ಹೋಗೋಣ. ಈಗ ದಾವಣಗೆರೆ ಬಸ್. ಇದು ಏನು ಫ್ರೂಟ್ ಅಂದರೆ, ಏನು ಫ್ರೂಟ್ ಬಂದು ಖರ್ಜೂರ ಫ್ರೂಟ್. ಇದು ಖರ್ಜೂರ ಫ್ರೂಟು. ನಾನು ಫಸ್ಟ್ ಟೈಮ್ ನೋಡಿರೋದು ಖರ್ಜೂರ ಫ್ರೂಟ್. ಸೇಮ್ ಖರ್ಜೂರ ಉತ್ತುತ್ತಿದ್ದಾರೆ ಇದೆ ನೋಡಿ. ತೊಳೆದಿಲ್ಲ ಮತ್ತು ನಾನು ತೊಳ್ಕೊಂಬಂದೆ. ಈಗ ತೊಳೆದು ಕೊಡು, ಕೆಳಗೆ ಬೇಕಲ್ಲಿ ಹೇಳ್ಬೇಕು ತಾನೇ. ತಿಂತಾ ತೋರ್ಸಕತ್ತೀನಿ ಸುಮ್ಮನೆ ನಾನು. ಆ್ಯಸ್ ಯೂಶುವಲ್ ಎಷ್ಟು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾವು 4 ಜನ. ನಮ್ಮ 4 ಜನ ಬಿಟ್ಟು ನಾವು ಯಾರೂ ಎಲ್ಲೂ ಹೋಗಲ್ಲ. ನಾನಿಬ್ರು, ಹೇಮ ಮತ್ತು ನಾನು, ನನ್ನ ಹಸ್ಬೆಂಡ್. ನಮ್ಮ 4 ಒಬ್ಳು ಜಾನು. ಆ್ಯಂಡ್ ಗೈಸ್, ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಅಂತ ನನ್ನ ಕಾರ್ ಇಳಿದ್ಮೇಲೆ ತೋರಿಸ್ತೀನಿ. ಯಾಕಂದರೆ ನನ್ನ ಕೈಯಲ್ಲಿದೆ ಸರ್ಪ್ರೈಸ್, ಅದಕ್ಕೋಸ್ಕರ. ಓಕೆ, ವೆಯ್ಟ್ ಫಾರ್ ಇಟ್. ನಮ್ಮ ಮಗಕ್ಕೆ ಒಂದು ಕಾಫಿನೂ ಸಿಗಂಗಿಲ್ಲ. ಈಗ ನಾನಿಬ್ರ ಕೊಡಿಸ್ತೀನಿ ಅಂದ್ರೆ ನನ್ನ ಹಸ್ಬೆಂಡ್ ಕೊಡ್ಸಕ್ ರೆಡಿ ಇಲ್ಲ. ಅಲ್ಲೆಲ್ಲ ಹೋಗಿದ್ವಿ, ಅಜ್ಜ ನಿಂತಿದ್ದ ಹೊರಗೆ. ಅಜ್ಜ ಅಂದ್ರೆ ಇವ್ರು ಇರ್ತಾರಲ್ಲ, ಮತ್ತೆ ಗುಲ್ಪಿ ಚಾ ಆ ಅಜ್ಜ, ಮತ್ತೆ ಗುಳ ಚಾ ಅವರು. ಮತ್ತೆ ನೀವ್ ಯಾವ್ದಾದ್ರು ಅಜ್ಜ ಅನ್ಕೊಬಿಟ್ಟಿರಾ? ಅಜ್ಜ ಸಿಕ್ತಿದ್ದಾರೆ ಅಂದ್ರೆ ಅಜ್ಜ ಹೊರಗಿರ್ತಾರೆ, ಒಳಗೆ ಅಂಗಡಿಲಿ ಟೀ ಇರಲ್ಲ, ಕಾಫಿ ಇರಲ್ಲ. ತಲೆಗೆ ಅಂತ ಐತೆ. ಅದಕ್ಕೆ ಎಲ್ಲಿ ಚಿಕ್ಕಮಂಗ್ಳೂರಿಗೆ ಕರ್ಕೊ ಹೋಗ್ತಾರೋ ಏನೋ ಕತೆ ಗೊತ್ತಿಲ್ಲ. ಲೆಟ್ಸ್ ಸಿ. ಈಗೂ ಉಂಟೆ ಅಂತ ಕಾಯ್ತಾ ಇರಿ ನೆಕ್ಸ್ಟ್ ಎಪಿಸೋಡಿಗೆ. ಗೈಸ್, ಈ ಹೋಟೆಲ್ ಬಂದುಬಿಟ್ಟು ಪ್ರೀತಿ ಕ್ಯಾಂಟೀನ್ ಅಂತ ಹೇಳಿ. ಇಲ್ಲಿ ಆಲ್ ಟೈಪ್ ಆಫ್ ಟಿಫಿನ್ಸ್ ಸಿಗುತ್ತೆ. ನಾವು ಏನದು ಬೇಳೆ ಬಾತ್ ಮತ್ತು ಇಡ್ಲಿ ದೋಸೆ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಟಿಫಿನ್ ಮಾಡಿಕೊಂಡು, ಟಿಫಿನ್ ಅಂದರೆ 7:30 ಹಂಗೆ ಲೈಟಾಗಿ ತಿನ್ಕೊಂಡು ಹೋಗಿದ್ದು. ಅಲ್ಲಿ ಊರಿಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂಥೇಳಿ ಟೀ ತೊಗೊಂಡು ಟೀ ಕುಡ್ದು ನೆಕ್ಸ್ಟ್ ಚಿಕ್ಕಮಂಗ್ಳೂರಿಗೆ ನಾವು ಅರೌಂಡ್ 9 o'clock ಅಷ್ಟೊತ್ತಿಗೆ ರೀಚ್ ಆದ್ವಿ. ಅಲ್ಲಿ ಹಂಗೆ ಈ ಹೋಟೆಲಲ್ಲಿ ಬೋಟಿ ಮಸಾಲ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತಿನ್ಬೇಕಂತೇಳಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಅವತ್ತು ನಮ್ಮ ಪುಣ್ಯಕ್ಕೆ ಬೋಟಿ ಮಸಾಲ ಇತ್ತು. ಅದು ತೊಗೊಂಡು ರೋಟೀಸ್ ತೊಗೊಂಡು, ಪರೋಟ ರೋಟಿ ತೊಗೊಂಡು ಅಲ್ಲಿ ಡಿನ್ನರ್ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ. ಗೈಸ್, ಇದು ಬಂದುಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಅಂದರೆ ಹಿಲ್ ಸ್ಟೇಷನಿಗೆ ಹೋಗ್ತಾ ಇರುವಾಗ ಸಿಕ್ಕಿರುವಂಥ ಘಾಟ್ ಸೆಕ್ಷನ್. ಎಷ್ಟು ಕತ್ಲು ಅಂದರೆ ಜನನೇ ಇಲ್ಲ. ಇವ್ಯಾವೋ 1-2 ಗಾಡಿಗಳು ಬಂದವಷ್ಟೇ. ತುಂಬ ಕತ್ಲು, ಫುಲ್ ಗಿಡ ಮರ. ಆಲ್ರೆಡಿ ಆಗಿತ್ತು 10:30, 10:45 ಆಗಿತ್ತು. ಆ್ಯಂಡ್ ಒಂಥರ ನೇಚರ್ ಚೆನ್ನಾಗಿತ್ತು. ಬಟ್ ಬೆಳಿಗ್ಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಮಾರ್ನಿಂಗ್ ವ್ಯೂ ಕೂಡ ಹಾಕಿದ್ದೀನಿ, ನೋಡ್ಕೊಬನ್ನಿ. ಮಾರ್ನಿಂಗ್ ಟಿಫಿನ್ ತಿನ್ನೋಕ್ಕೆ ಹೋಟೆಲಿಗೆ ಬಂದಿದ್ದೇವೆ. ಇಲ್ಲೆಲ್ಲೂ ಸಿಕ್ತಿಲ್ಲ, ಒಂದೇ ಒಂದು ಹೋಟೆಲ್ ಸಿಕ್ತು. ಸೊ
ಸೊ ಬಂದಿದ್ದೀವಿ ಟಿಫಿನ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಗುಡ್ ಮಾರ್ನಿಂಗ್. ಫಾದರ್ಸ್ ಡೇ ಸ್ಪೆಷಲ್. ನನ್ನ ಮಗಳು ಅವ್ರ ಅಪ್ಪನ ಜೊತೆಲಿದ್ದಾಳೆ. ಗೈಸ್, ದಿಸ್ ಇಸ್ ದ ಹೋಟೆಲ್ ವಿತ್ ಔಟ್ಸೈಡ್. ನಮ್ಮ ಚರಣ್ ಬ್ರೋ ಜೊತೆಗೆ ನಾವು ಹೊರಟಿದ್ದೀವಿ. ಈಗ ಎಲ್ಲಿ ಹೋಗ್ತೀವಿ ಅಂತ ಹೇಳಿದ್ಮೇಲೆ ಹೇಳ್ತೀವಿ. ಏಮ್ಮ ಟ್ರಕ್ಕಿಂಗ್ ಥರ ಹೋಗ್ತಾ ಇದ್ದೀವಿ ಗಾಡಿ ಜೀಪಲ್ಲಿ. ಇವಾಗ ಸೌಂಡ್ ಕೇಳಿಸಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ ಆಮೇಲೆ. ಓಕೆ, ಹಾಂ, ಆಬ್ವಿಯಸ್ಲಿ ಕೊಡಲೇಬೇಕು. ನೀವೆಲ್ಲೂ ಹೋಗೋದಿಲ್ಲ, ಮಧ್ಯಾಹ್ನ ಕರಾಮ್ ಹೋಗ್ತಲ್ಲಿ ಅದೇ ಬಂದ್ಕೊಂಡು ಅದಕ್ಕೆ ಒಂದು ಮಾತು ಕೇಳಿದೆ. ಗೈಸ್ ನೋಡಿ, ಇಲ್ಲಿ ಪಿಕಾಕ್ ಎಲ್ಲ ಸಿಕ್ತು ನಮಗೆ. ಆ್ಯಕ್ಚುಲಿ ತುಂಬ ಬೇರೆ ಎಲಿಫೆಂಟ್ಸ್ ಎಲ್ಲ ಬರುತ್ತಂತೆ. ನಾವು ಹೋಗಿದ್ದ ದಿವಸ ಮಳೆನೇ ಇಲ್ಲ. ಆ್ಯಕ್ಚುಲಿ ಇದು ಚಿಕ್ಕಮಂಗ್ಳೂರನ್ನ ಫೀಲೇ ಬರಲಿಲ್ಲ, ಬಿಕಾಸ್ ಮಳೆ ಇಲ್ಲವೇ ಇಲ್ಲ, ಅಷ್ಟು ಬಿಸಿಲಿತ್ತು. ನೋಡ್ತಾ ಇದ್ದೀರಾ, ಗಾಳಿ ಇತ್ತು ಬಟ್ ಬಿಸಿಲು ಜಾಸ್ತಿ ಇತ್ತು. ಆ್ಯಂಡ್ ಪಿಕಾಕ್ ಒಂದು ಕಾಣಿಸ್ತು ನೋಡಿ. ಎಲ್ಲೆಲ್ಲಿ ನೋಡ್ತೀರಾ ಕಂಪ್ಲೀಟ್ ಬರೀ ಗುಡ್ಡ ಬೆಟ್ಟಗಳೇ ಇದ್ದಾವೆ. ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ ಇದು ಲಾಸ್ಟ್ ಇಯರ್ ಹೋದಾಗ. ಯು ಕ್ಯಾನ್ ಸಿ ಆ್ಯಂಡ್ ಎಂಜಾಯ್ ಇಟ್. ಗೈಸ್, ನೇಚರ್ ಅಂದರೆ ಇದು ಎಂಥ ಸ್ವರ್ಗ. ಬರ್ಡೇ ಸ್ಪೆಷಲ್, ಬರ್ಡೇ ಸರ್ಪ್ರೈಸ್ ಗಿಫ್ಟು. ನನ್ನ ಮಗಳು ನಾವು ಎಲ್ಲ ಫುಲ್ ಖುಷಿ ಖುಷಿ ಖುಷಿ. ಈ ಕಡೆ ಬಂದು ನಾನು ಬೆಳಗ್ಗೆ ಬರ್ತೀನಿ. ಫಾಗ್ ನೋಡಿ. ನಾವು ಆ್ಯಕ್ಚುಲಿ ಈಗ ಎಷ್ಟು ಮತ್ತು ಟೈಮ್ 9 o'clock ಏನಲ್ಲ ಇವಾಗ. ಎಕ್ಸಾಕ್ಟ್ 9. ಎಲ್ಲಿ ಕೃಷ್ಣಮ್ಮ? ಮಮ್ಮಿ ಆಯ್ ಚಿನ್ನಮ್ಮ. ಕೃಷ್ಣಮ್ಮ ಬೀಳ್ತಾಳ್ಬೋದು, ಎದುರ್ತಾಳೆ. ತಡಿ ಅವಳ್ದು ಒಂದೇ ತೆಗಿಸ್ತೀನಿ, ಹಂಗೆ ಮಾತಾಡಿಸ್ತೀರ. ಚಿನ್ನಮ್ಮ, ಹಾಯ್ ಚಿನ್ನಮ್ಮ, ಜಾನು, ಹಾಯ್ ಕಳ್ಳ. ಗೈಸ್, ಇವಾಗ ನಾವು ನಿಂತಿರೋ ಅಂಥ ಬೆಟ್ಟ ಬಂದುಬಿಟ್ಟು ಸುತ್ತಲೂ ಇರೋ ಬೆಟ್ಟಗಳಲ್ಲಿ ಇದು ಒಂದು ಬೆಟ್ಟ. ಅಂದರೆ ವ್ಯೂ ಪಾಯಿಂಟ್ ಎಲ್ಲಿ ಚೆನ್ನಾಗಿ ಕಾಣುತ್ತೋ ಅಲ್ಲಿ ಕರ್ಕೊಂಡೋಗಿ ಅಣ್ಣ ತೋರಿಸ್ತಾಯಿದ್ರು. ಅವರು ಯಾರೂ ಅಲ್ಲ, ನಮ್ಮ ಫ್ರೆಂಡಿನ ರಿಲೇಟಿವ್. ಬಟ್ ಎಷ್ಟು ಚೆನ್ನಾಗಿ ತೋರಿಸ್ತಾರಂದರೆ ಎಲ್ಲ ಪ್ಲೇಸಸ್ಸನ್ನು. ಆ್ಯಂಡ್ ಅವ್ರಿಗೆ ಆ್ಯಕ್ಚುಲಿ ಒಂದು ಫಂಕ್ಷನಿಗೆ ವಿಸಿಟ್ ಆಗಬೇಕಾಗಿತ್ತು. ಬಟ್ ನಾವು ಬರ್ತಾಯಿದ್ದೀವಿ ಅನ್ನೋದಕ್ಕೋಸ್ಕರ ಅವರೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು, ಡಿಲೇ ಮಾಡಿಕೊಂಡು, ಲೇಟಾಗಿ ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡಿಕೊಂಡು ನಮಗೋಸ್ಕರ ಎಲ್ಲ ಪ್ಲೇಸಸ್ ತೋರಿಸಿದ್ರು. ಆ್ಯಂಡ್ ನೋಡಿ, ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಗೈಸ್. ನೋಡ್ತಾ ಇರಿ ವೀಡಿಯೋಸು. ಆ್ಯಂಡ್ ಇದು ಬಂದುಬಿಟ್ಟು ಬೆಟ್ಟದ ಫುಲ್ ಈ ಥರ ಫ್ಲವರ್ಸ್. ಇದು ಒಂದು ಪ್ಲೇಸ್ ಅಂತೆ, ಆ ಬೆಟ್ಟದಲ್ಲಿ ಮಾತ್ರ ಬಿಡುತ್ತಂತೆ. 12 ಇಯರ್ಸಿಗೆ ಒಂದು ಸತಿ ಬಿಡುತ್ತೆ. ಎಷ್ಟು ಚೆನ್ನಾಗಿ. ಬನ್ನಿ ಬೇಗ. ಮಾಡೋಣ, ಇನ್ನೂ ಸಿಗುತ್ತೆ. ಏನು ಬ್ರೋ, ಏನು ಮಾಡೋಣ? ಬನ್ನಿ ಮೇಡಮ್. ಬರ್ಡೇ ಗರ್ಲ್, ವೇರ್ ಆರ್ ಯು? ಓಕೆ, ಡೋಂಟ್ ಟಾಕ್ ಮಧು. ಇಲ್ಲಿ ಕಮಾನ್ ಡಾರ್ಲಿಂಗ್. ಬನ್ನಿ, ವ್ಯೂ ಪಾಯಿಂಟ್ ದೂರ ಇದೆ. ಚಡ್ಡಿ ಬಾಯ್. ಗೈಸ್, ಇದು ಬಂದುಬಿಟ್ಟು ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಐತಂತೆ, ಬಾ ಜಲ್ದಿ. ಗೈಸ್, ಇದು ಅನ್ಪೇಡ್ ಥೆರಪಿ. ಇದು ಅನ್ಪೇಡ್ ಥೆರಪಿ ಗೈಸ್, ಅನ್ಪೇಡ್. ಬಂದೆ. ಬಾ ಎಲ್ಲಿಗೆ ಹೋದ್ರು ನೋಡೋರು?
ಏನು ಸಾಲದು ಮುದ್ದು? ನೀವು ನೋಡೋಕ್ಕೆ 2 ಕಣ್ಣು ಸಾಲದು. ಓ ರಿಯಲಿ? ಕಣ್ಣು ತುಂಬ ತುಂಬ್ಕೋಬೇಕು, ಅಷ್ಟು ಸಖತ್ತಾಯ್ತು. ಕೃಷು ಹೆಂಗಿದೆ ವಿವೋ? ಗೈಸ್ ನೋಡಿ, ನಾನು ಬೇರೆ ಲಾಂಗ್ ಸ್ಕರ್ಟ್ ಹಾಕ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಗಿಡ ಮರಕ್ಕದು ಟಿಶ್ಯೂ ಕ್ಲಾತ್ ಥರ ಇದೆ ನನ್ನ ಡ್ರೆಸ್ಸು. ಗಿಡಕ್ಕೆಲ್ಲ ಸಿಕ್ಕಾಕೊಂತೈತೆ, ನಡೆಯೋಕ್ಕೆ ಬರ್ತಾಯಿಲ್ಲ. ಬಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ, 2 ಕಣ್ಣು ಸಾಲದು ಗೈಸ್. ಬರ್ಡೇ ಸರ್ಪ್ರೈಸ್, ಬರ್ಡೇ ಸೆಲೆಬ್ರೇಷನಿಗೆ ಯಾರಾದರೂ ಈ ಥರ ಕರ್ಕೊಂಡೋಗ್ತಾರಾ? ನನಗಂತೂ ಯಪ್ಪ ಎಂಥ ಖುಷಿಯಾಗಿತ್ತು ಅಂದರೆ ಅವತ್ತು, ಅಷ್ಟು ಖುಷಿಯಾಗಿತ್ತು. ನನ್ನ ಮಗಳು ಅಂತೂ ಫುಲ್ ಎಂಜಾಯ್ ಮಾಡಿದ್ಲು, ಫುಲ್ ನೇಚರ್. ಅಷ್ಟು ಥಂಡಿ ಇದ್ರೂ ಕೂಡ ಸ್ವೆಟರ್ ಆಗ್ತಿಲ್ಲ, ಏನೂ ಆಗ್ತಾ. ನಾವೀಗ ಆ್ಯಕ್ಚುಯಲ್ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಬಾಯಮ್ಮ ಏಮ್ಮ ಫೋರ್ಸಾಗಿ ಬಂದು ಡ್ಯಾಮೇಜ್ ಆಗಬೇಡ. ಹತ್ತಿ ಮೇಡಮ್ ಆಗುತ್ತೆ, ಯಾಕೆ? ಹತ್ತಿ ಬೇಗ ಫಾಸ್ಟ್. ಹಾಂ ನಾನಿಬ್ಬರು ನೋಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲಿ ಮಾಡ್ತಿದ್ದೀನಿ ಅಂತ. ಫುಲ್ ಗುಡ್ಡ ಬೆಟ್ಟ ಮೋಡ ನೇಚರ್. ಅಪ್ಪ ದೇವ್ರೆ, ಕೇಳ್ತಿರಲ್ಲ, ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ನನಗಂತೂ. ಬೆಸ್ಟ್ ಬರ್ಡೇ, ಬೆಸ್ಟ್ ಸರ್ಪ್ರೈಸ್ ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನನ್ನ ಹಸ್ಬೆಂಡಿಗೆ. ನನ್ನನ್ನು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲ, ಥ್ಯಾಂಕ್ ಯು ಸೋ ಮಚ್ ಮುದ್ದು. ಆ್ಯಂಡ್ ವರ್ಡ್ಸಲ್ಲಿ ನಿಮ್ಮನ್ನು ವರ್ಣಿಸೋಕ್ಕಾಗಲ್ಲ, ನಿಮ್ಮ ಪ್ರೀತಿನ ವರ್ಣಿಸೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಷ್ಟೋ ಜನ ಹೇಳಿದರು ನನಗೆ, ನನ್ನ ಬರ್ಡೇ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡುವಾಗ, ಬರ್ಡೇ ಸೆಲೆಬ್ರೇಷನ್ನ ಮರ್ತುಬಿಡು, ನೆಕ್ಸ್ಟ್ ಇಯರ್ ಬೇಬಿ ಆಗ್ತಾಯಿದೆ ನಿನಗೆ, ಇಷ್ಟೇ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಅಂಥವರಿಗೆ ಈ ಬರ್ಡೇ ಸೆಲೆಬ್ರೇಷನ್ ಒಂದು ಎಕ್ಸಾಂಪಲ್. ಯಾಕಂತ ಹೇಳಿದರೆ, ಬೇಬಿ ಆದ ತಕ್ಷಣವೇ ನಮ್ಮ ಲೈಫು ಮುಗ್ದೋಯ್ತು, ನಮ್ಮ ಸೆಲೆಬ್ರೇಷನ್ ಏನೂ ಮಾಡ್ಕೊಳ್ಳೋಂಗಿಲ್ಲ, ಎಲ್ಲ ಅವ್ರಿಗೋಸ್ಕರ ಇಡಬೇಕು ಅಂದರೆ ಅವ್ರಿಗೋಸ್ಕರನೂ ಟೈಮ್ ಕೊಡಬೇಕು ಆ್ಯಂಡ್ ನಮಗೆ ಕೊಡಬೇಕು. ಬಿಕಾಸ್ ನಾವು ಚೆನ್ನಾಗಿದ್ದರೆ ಅವ್ರು ಚೆನ್ನಾಗಿರ್ತಾರಲ್ವ. ಸೊ ಹಾಗಾಗಿ ಫಸ್ಟ್ ನಮಗೂ ಇಂಪಾರ್ಟೆನ್ಸ್ ಕೊಡಬೇಕು, ಆಮೇಲೆ ಮಕ್ಕಳಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ಅವ್ರನ್ನ ಬ್ಲೇಮ್ ಮಾಡಬಾರ್ದು, ಮಗು ಆದ ತಕ್ಷಣ ನಮ್ಮ ಲೈಫ್ ಮುಗ್ದೋಯ್ತು, ಎಲ್ಲ ಆಗೋಯ್ತು ಅಂಥೇಳಿ. ಸೊ ಅವ್ರ ಜೊತೆಲೇ ನಾವೂ ಎಂಜಾಯ್ ಮಾಡಿದ್ರೆ ಅವ್ರಿಗೂ ಮುಂದೆ ಫ್ಯೂಚರಲ್ಲಿ ಅವ್ರ ವೈಫ್ಸಿಗೆ ಅಥವಾ ಅವ್ರ ಪೇರೆಂಟ್ಸಿಗೆ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನ ನಾವು ಅವರಿಗೆ ಹೇಳ್ಕೊಟ್ಟಂಗಾಗುತ್ತೆ. ಓಕೆ, ಏಮ ಕಾಣ್ತಿಲ್ಲ. ಬರ್ಡೇ ಸೆಲೆಬ್ರೇಷನ್ ಇನ್ ಹಿಲ್ ಸ್ಟೇಷನ್. ಗೈಸ್ ನೋಡಿ, ಇಲ್ಲಿಂದ ತೋರಿಸ್ತೀನಿ ನಾನು ಕೇಕ್ ಎಲ್ಲಿ ಕಟ್ ಮಾಡಿದೆ ಅಂಥೇಳಿ. ಅಲ್ಲಿ ರೈಟ್ ಸೈಡಿಗೆ ಒಂದು ಸ್ಮಾಲ್ ಒಂದು ಸ್ಟ್ಯಾಂಡ್ ನೋಡಿ, ಅಲ್ಲಿ ಹೋಗಿ ನಾನು ಕೇಕ್ ಕಟ್ ಮಾಡಿದ್ದು ಗೊತ್ತಾ. ಇಷ್ಟು ಸುತ್ತಲೂ ಬೆಟ್ಟಗಳ ನಡುವೆ ಅಲ್ಲಿ ಕೇಕ್ ಕಟ್ ಮಾಡಿದ್ದು. ಗೈಸ್, ದಿಸ್ ಬರ್ಡೇ ಅಂತೂ ಮೋಸ್ಟ್ ಮೆಮೊರಬಲ್ ಬರ್ಡೇ, ಲೈಫಲ್ಲಿ ಫಸ್ಟ್ ಟೈಮ್ ನೇಚರಲ್ಲಿ ಬಂದು ಕೇಕ್ ಕಟ್ ಮಾಡಿದ್ದು ಫುಲ್ ಖುಷಿ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಹಸ್ಬೆಂಡ್, most beloved husband. Thank you so much.
ಲವ್ ಯು ಜಾಸ್ತಿ. ಥ್ಯಾಂಕ್ ಯು. ಗೈಸ್ ಬೆಟ್ಟ ತುಂಬ ಪರ್ಪಲ್ ಕಲರ್ ಹೂವು, ಬೆಟ್ಟದ ಹೂವು 12 ಇಯರ್ಸ್ ಒನ್ಸಿಗೆ ಬೆಳೆಯುತ್ತಂತೆ ಇದೆಲ್ಲ ಫ್ಲವರ್ಸ್. ಗೈಸ್ ಚಿಕ್ಕಮಂಗ್ಳೂರೆಲ್ಲ ಮುಗಿಸ್ಕೊಂಡು ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅಲ್ಲಿಂದ ಬಿಟ್ವಿ ನಾವು. ಚಿಕ್ಕಮಂಗ್ಳೂರು ಬಿಟ್ವಿ, ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಲೈಟಾಗಿ ಕಾಫಿ ಟೀ ಏನಾದರೂ ಕುಡಿಯೋಣ ಅಂಥೇಳಿ ಇಲ್ಲಿ ಬಂದ್ವಿ. ಆ್ಯಂಡ್ ಇಲ್ಲಿ ನಾವು ಬಾದಾಮ್ ಡ್ರಿಂಕ್ ಟೀ ಕಾಫೀಸ್ ತೊಗೊಂಡು ನೆಕ್ಸ್ಟ್ ಮಾಡಿದ್ವಿ. ಹಂಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ. ಗೊತ್ತಲ್ಲ ಬರ್ಡೇ ಅಂದರೆ ಸ್ಪೆಷಲ್. ಆ್ಯಂಡ್ ಮನೆಯಲ್ಲಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ನಮ್ಮ ಪೇರೆಂಟ್ಸ್, ನನ್ನ ಮಮ್ಮ ಪಪ್ಪ ಬಂದಿದ್ದರು, ಎಲ್ಲ ಸೆಲೆಬ್ರೇಟ್ ಮಾಡಿ ಕೇಕ್ ತಿಂದು ಊಟ ಮಾಡಿ ಈ ಬರ್ಡೇನ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್.